ನೀವು ಪ್ರತಿದಿನ ಇಂಗ್ಲಿಷ್ ಮಾತಾಡುವಾಗ ಒಂದಷ್ಟು ಮಿಸ್ಟೇಕ್ಸ್ ಮಾಡ್ತಾನೆ ಇರ್ತೀರಿ, ಆದ್ರೆ ಅವು ಗೊತ್ತೇ ಆಗೋದಿಲ್ಲ ಮಿಸ್ಟೇಕ್ ಅಂತ. ಯಾಕಂದ್ರೆ ಜನರಲ್ ಆಗಿ ಕಾಣಿಸ್ತವೆ, ಮತ್ತೆ ಯಾರು ಕೂಡ ಅವನ್ನ ಕರೆಕ್ಟ್ ಮಾಡ್ಕೊಡುವಂತ ಪ್ರಯತ್ನವನ್ನ ಮಾಡೋದೇ ಇಲ್ಲ. ಅವರು ಜಾಬ್ ಸೀಕರ್ಸ್ ಆಗಿರ್ಲಿ, ಇಂಟರ್ವ್ಯೂ ಅಟೆಂಡ್ ಮಾಡಿರೋರಾಗಿರ್ಲಿ, ಡಿಗ್ರಿ ಹೋಲ್ಡರ್ಸ್ ಆಗಿರ್ಲಿ, ಅಥವಾ ಆಫೀಸಲ್ಲಿ ಕೆಲಸ ಮಾಡ್ತಿರೋತಕ್ಕಂಥವ್ರೇ ಆಗಿರ್ಲಿ, ಇವರೆಲ್ಲರೂ ಸೇರಿ ಇನ್ನೂ ಕೂಡ ಆ ಮಿಸ್ಟೇಕ್ಸ್ ಮಾಡ್ತಾನೆ ಇರ್ತಾರೆ. ಬನ್ನಿ ಇವತ್ತು ಅಂತ 10 ಮಿಸ್ಟೇಕ್ಸ್ ಅನ್ನ ಸರಿಪಡಿಸಿಕೊಳ್ಳುವ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ, ಯಾಕಂದ್ರೆ ಆ 10th ಮಿಸ್ಟೇಕ್ ಏನಿದೆ ಅದನ್ನ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಮಾತಾಡ್ತಾ ಇರೋರು ಕೂಡ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವನ್ನ 1 by 1 ಕಲಿತಾ ಹೋಗೋಣ. ಈಗ ಮಿಸ್ಟೇಕ್ ನಂಬರ್ 1, ಸ್ಟೇಟಿವ್ ವರ್ಬ್ಸ್ ಇನ್ ಕಂಟಿನ್ಯೂಯಸ್ ಟೆನ್ಸ್. ಎಕ್ಸಾಂಪಲ್, ಸರ್ ಐ ಆಮ್ ನೋಯಿಂಗ್ ದ ಆನ್ಸರ್. ನೆಕ್ಸ್ಟ್ ಸೆಂಟೆನ್ಸ್, ಸರ್ ಐ ನೋ ದ ಆನ್ಸರ್. ಈ 2 ಸೆಂಟೆನ್ಸ್ಗಳಲ್ಲಿ ಫಸ್ಟ್ ಒನ್ನ ರಾಂಗ್ ಅಂತ ಯಾಕೆ ಮೆನ್ಷನ್ ಮಾಡಲಾಗಿದೆ ಅಂದ್ರೆ, ಸರ್ ಐ ಆಮ್ ನೋಯಿಂಗ್ ದ ಆನ್ಸರ್, ಇದು ಸರ್ ಐ ನೋ ದ ಆನ್ಸರ್ ಅನ್ನೋದಕ್ಕಿಂತ ಎಂಟೈರ್ಲಿ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಹಾಗಾಗಿ ಇದು ರೈಟ್, ರಾಂಗ್. ರೀಸನ್ ಏನು ಅಂತಂದ್ರೆ, ನೋ, ಲೈಕ್, ವಾಂಟ್, ಬಿಲೀವ್ ಆರ್ ಸ್ಟೇಟಿವ್ ವರ್ಬ್ಸ್. ಇಂಥ ವರ್ಬ್ಸ್ ಅನ್ನ ನಾವು ಸ್ಟೇಟಿವ್ ವರ್ಬ್ಸ್ ಅಂತ ಕರಿತೀವಿ. ಯಾಕೆ ಅಂದ್ರೆ ದೇ ಹ್ಯಾಪನ್ ಇನ್ಸೈಡ್ ದ ಮೈಂಡ್. They happen inside the mind, so need not to add ing at the end. ಸೊ ಇವೆಲ್ಲವೂ ನಮ್ಮ ಮೈಂಡ್ ಒಳಗಡೆ ನಡೀತಾ ಇರೋದ್ರಿಂದ ಇವೆಲ್ಲ ಕೂಡ ನಾವು ing ಅನ್ನ ಆ್ಯಡ್ ಮಾಡುವ ಹಾಗಿಲ್ಲ. ನೀಡ್ ನಾಟ್ ಟು ಆ್ಯಡ್ ing ಅಂತ. ಸೊ ಮೆಮೊರಿ ಏನು, ನೆನ್ಪಿಟ್ಕೊಳ್ಳುವಂಥ ಮೆಮೊರಿ ಟ್ರಿಕ್ ಅಂದ್ರೆ, ಫೀಲ್, ಥಿಂಕ್, ನೋ ವರ್ಡ್ಸ್ಗೆ ing ಬೇಡ. ನೋಡಿ, ನಾವು ಫೀಲ್ ಮಾಡೋದು, ಥಿಂಕ್ ಮಾಡೋದು ಮತ್ತೆ ನೋ ಇವೆಲ್ಲವೂ ಕೂಡ ಎಲ್ಲಿ ನಡೀತವೆ, ಇವೆಲ್ಲವೂ ಕೂಡ ಮೈಂಡ್ ಒಳಗಡೆ ನಡೀತವೆ. ಹಾಗಾಗಿ ಇವಕ್ಕೆ ing ಅನ್ನ ಆ್ಯಡ್ ಮಾಡುವಂಥ ನೆಸೆಸಿಟಿ ಇಲ್ಲ. ಸೊ ಇನ್ನೊಂದಷ್ಟು ಎಕ್ಸಾಂಪಲ್ಸ್ ಅನ್ನ ನೋಡೋದಾದ್ರೆ, ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಟಾಪಿಕ್, ಇದು ಕೂಡ ರಾಂಗ್. ಯಾಕೆಂದ್ರೆ ಅಂಡರ್ಸ್ಟ್ಯಾಂಡ್ ಅನ್ನೋದು ಕೂಡ ನಮ್ಮ ಮೈಂಡ್ ಒಳಗಡೆ ನಡೀತಕ್ಕಂಥದ್ದು, ಅದಕ್ಕೂ ing ಅನ್ನ ಆ್ಯಡ್ ಮಾಡಿದ್ರೆ ರಾಂಗ್ ಆಗುತ್ತೆ. ಮತ್ತೇನು ಮಾಡ್ಬೇಕಂದ್ರೆ, ಸಿಂಪ್ಲಿ ing ಫಾರ್ಮ್ನ ರಿಮೂವ್ ಮಾಡಿ ಐ ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್. ಸೊ ಇಲ್ಲಿ ನೋಡಿ, ಕಂಟಿನ್ಯೂಯಸ್ ಟೆನ್ಸ್ ಇದೆಯಲ್ಲ, ಅದು ನಮ್ಗೆ ಎಲ್ಲಿ ಗೊತ್ತಾಗ್ಬಿಡುತ್ತಾ, ಆಮ್, ಆರ್, ಈಸ್, ಓವರ್, ವಾಸ್ ಅಂತ ಬಳಸಿವಿಲ್ಲ, ಅವ್ರನ್ನ ಬಿಟ್ಟು ಸಿಂಪಲ್ ಟೆನ್ಸ್ ಅಲ್ಲಿ ಬಳಸಿದ್ರೆ ಕರೆಕ್ಟ್ ಆಗುತ್ತೆ ಅನ್ನೋದು ಜನರಲ್ ಮೀನಿಂಗ್. ಸೊ ಅದ್ರ ಬದಲಿಗೆ ಐ ಅಂಡರ್ಸ್ಟ್ಯಾಂಡ್ ದಿಸ್ ಟಾಪಿಕ್ ಅನ್ನೋದು ಅಂಡರ್ಸ್ಟುಡ್ ಮತ್ತು ಮೀನಿಂಗ್ಫುಲ್. ಒನ್ ಮೋರ್ ಎಕ್ಸಾಂಪಲ್, ಸಿ ಈಸ್ ವಾಂಟಿಂಗ್ ಎ ನ್ಯೂ ಫೋನ್. ನೋಡಿ, ಇದು ಕೇಳಿಸ್ಕೊತಿದ್ರೆ ನಮಗೆ ಒಂದು ಸ್ವಲ್ಪ ಏನೋ ಅಕ್ಕೋಡ್ ಅನ್ಸುತ್ತೆ. ಸಿ ಈಸ್ ವಾಂಟಿಂಗ್ ಎ ನ್ಯೂ ಫೋನ್, ರಾಂಗ್ ಅನ್ಸುತ್ತೆ. ಕೇಳಬೇಕಾದ್ರೆ ಜನರಲ್ ಆಗಿ ಬಳಸಲ್ಲ. ಶಿ ವಾಂಟ್ಸ್ ಎ ನ್ಯೂ ಫೋನ್, ಇದ್ರ ಬದಲಾಗಿ ಸಿಂಪಲ್ ಆಗಿ ಶಿ ವಾಂಟ್ಸ್ ಎ ನ್ಯೂ ಫೋನ್. ಯಾಕೆ ವಾಂಟ್ಸ್ ಗೆಸ್ ಆಗಿದೆಯೋ ಅಂದ್ರೆ 3rd person ಸಿಂಗುಲರ್ ಅಲ್ವಾ, ಹಾಗಾಗಿ. ಸೊ ಇಲ್ಲಿ ing ಸೇರಿಸಿರೋದ್ರಿಂದ ರಾಂಗ್, ಇಲ್ಲಿ ಕೂಡ ing ಸೇರಿಸಿರೋದ್ರಿಂದ ರಾಂಗ್. ಸೊ ಇವೆರಡನ್ನ ಸಿಂಪಲ್ ಟೆನ್ಸ್ ಇಟ್ಟಾಗ ರೈಟ್ ಆಗುತ್ತೆ. ಸೊ ಹಾಗೆ ಕ್ವಿಕ್ ಪ್ರಾಕ್ಟೀಸ್, 1-2-3 ಎಕ್ಸಾಂಪಲ್ಸ್ ಅನ್ನ ನೋಡಿದ್ರಿ. ಈಗಲೇ ನೀವು ಕ್ವಿಕ್ ಆಗಿ ಪ್ರಾಕ್ಟೀಸ್ ಮಾಡೋ ಪ್ರಯತ್ನ ನಿಮ್ಮ ಕಡೆಯಿಂದನೂ ಆದರೆ ಬೇಗ ಮೈಂಡ್ಗೆ ಹೋಗುತ್ತೆ ಅಂತೇಳಿ. ಈಸ್ ಹ್ಯಾವಿಂಗ್ ಎ ಡೌಟ್ ಅಬೌಟ್ ದ ಸಮ್. ಥಿಂಕ್ ಮಾಡಿ, ಇನ್ನೊಂದ್ಸಲ ಓದ್ತೇನೆ. ಈ ಈಸ್ ಹ್ಯಾವಿಂಗ್ ಎ ಡೌಟ್ ಅಬೌಟ್ ದ ಸಮ್. ಸೊ ಕ್ವಿಕ್ ಆಗಿ ಟ್ರೈ ಮಾಡಿ, ಆಗ್ತದ? ಮಾಡ್ಬೋದು. ಈಸ್ ಬದಲಿಗೆ ನೋಡಿ, ಈಸು, ಆಮ್, ವಾಸ್, ವರ್ ತಗೋಬಾರ್ದು ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ. ಇವಕ್ಕೆ ಅಂತ ಹೇಳಿದ್ರೆ ಸ್ಟೇಟಿವ್ ವರ್ಬ್ಸ್ಗೆ ನೋ, ಲೈಕ್, ವಾಂಟ್, ಬಿಲೀವ್ ಮತ್ತೆ ಫೀಲ್, ಥಿಂಕ್, ನೋ. ಹಾಗೆ ವಾಂಟ್ ಅನ್ನೋದು ಕೂಡ, ಅಂಡರ್ಸ್ಟ್ಯಾಂಡ್ ಅನ್ನೋದು ಕೂಡ, ಹ್ಯಾವ್ ಅನ್ನೋದು ಕೂಡ. ಸೊ ಇವಕ್ಕೆ ing ಫಾರ್ಮ್ ಸೇರಿಸಬಾರ್ದು, ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್ ತಗೋಬಹುದು. ಮತ್ತೇನ್ ಮಾಡ್ಬೇಕು, ಸಿಂಪಲ್ ಟೆನ್ಸ್ ಕೇಳಿಸ್ಕೋಬೇಕು. ನೋಡಿ, ಈ ಈಸ್ ಬದಲಿಗೆ ಹಿ, ಹ್ಯಾವಿಂಗ್ ಬದಲಿಗೆ ಇಲ್ಲಿ ಹ್ಯಾಸ್ ತಗೋತೀವಿ. ಯಾಕಂದ್ರೆ 3rd person ಸಿಂಗುಲರ್ಗೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹ್ಯಾಸ್ ಬಳಸ್ತೀವಿ, ಬೇರೆ ಬೇಕಾದ್ರೆ ಹ್ಯಾವ್ ಬಳಸ್ತೀವಿ. ಹಿ ಹ್ಯಾಸ್ ಎ ಡೌಟ್ ಅಬೌಟ್ ದ ಸಮ್. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಹಿ ಹ್ಯಾಸ್ ಎ ಡೌಟ್ ಅಬೌಟ್ ದ ಸಮ್. ಇದನ್ನು ನಾನು ಬರೀತಿಲ್ಲ, ನೀವು ಎಷ್ಟು ಮಾಡಿ ನೆನ್ಪಿಟ್ಕೊಂಡಿದ್ದೀರ ಅಂತ ನೋಡಲಿಕ್ಕೆ ನೀವೇ ಅದನ್ನು ಕಮೆಂಟಲ್ಲಿ ಮೆನ್ಷನ್ ಮಾಡಿ ನೋಡಿ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಮಿಸ್ಟೇಕ್. ನಿಮ್ಮ ಫ್ರೆಂಡ್ಸ್ ಎಕ್ಸಾಮಲ್ಲಿ ಪಾಸ್ ಆದಾಗ, ಅಥವಾ ಜಾಬಲ್ಲಿ ಪ್ರಮೋಷನ್ ಪಡ್ಕೊಂಡಾಗ, ಅಥವಾ ಮದುವೆ ಆದಾಗ ನೀವು ವಿಶ್ ಮಾಡ್ತೀರಿ. ಓರಲ್ ಆಗಿ ಮಾಡ್ತೀರಿ ಅಥವಾ ಮೆಸೇಜಲ್ಲಿ ಕೂಡ ಫೋನಲ್ಲಿ ಮೆಸೇಜ್ ಕಳಿಸ್ತೀರಿ. ಸೊ ಮಾಡುವಾಗ ಏನಂತ ಮಾಡ್ತೀರಿ, ಕಂಗ್ರ್ಯಾಚುಲೇಷನ್ ಅದು ಬಳಸ್ತೀರಿ ಪದ. ಇದಾದ ಮೇಲೆ ಫಾರ್ ಅಂತ ಬಳಸ್ತೀವಲ್ಲ, ಇಟ್ ಈಸ್ ರಾಂಗ್.
ಅದ್ರ ಬದಲಿಗೆ ಕಂಗ್ರಾಚುಲೇಷನ್ಸ್ ಆನ್ ಅಂತ ಬಳಸಬೇಕು. ಯಾಕೆ? ಎಕ್ಸಾಂಪಲ್, ಕಂಗ್ರಾಚುಲೇಷನ್ಸ್ ಫಾರ್ ಯುವರ್ ರಿಸಲ್ಟ್ ಅನ್ನೋದು ಕಂಗ್ರಾಚುಲೇಷನ್ಸ್ ಆನ್ ಯುವರ್ ರಿಸಲ್ಟ್ ಅನ್ನೋದಕ್ಕಿಂತ ರಾಂಗ್ ಆಗುತ್ತೆ. ನೋಡಿ, ಫಾರ್ ಅನ್ನೋದನ್ನ ಯಾವಾಗಲೂ ಅದಕ್ಕೋಸ್ಕರ, ನೀನು ರಿಸಲ್ಟ್ ಪಾಸ್ ಆಗಿದ್ದಲ್ಲ ಅದಕ್ಕೋಸ್ಕರ, ಅಥವಾ ಪ್ರಮೋಷನ್ ಪಡ್ಕೊಂಡ್ರೆ ಅದಕ್ಕೋಸ್ಕರ ಅನ್ನೋದಕ್ಕಿಂತ ನೀನು ಪ್ರಮೋಷನ್ ಏನು ಪಡ್ಕೊಂಡ್ಯೋ ಅಥವಾ ನೀವು ಏನು ರಿಸಲ್ಟ್ ಪಡ್ಕೊಂಡ್ರಿ ಬೇಸ್ಡ್ ಆನ್ ದಟ್ ಅನ್ನೋ ಮೀನಿಂಗಲ್ಲಿ ಅದರ ಮೇಲೆ ನಿಮಗೆ ಕಂಗ್ರಾಚುಲೇಷನ್ಸ್ ತಿಳಿಸ್ತಾ ಇದ್ದೀವಿ ಅನ್ನೋದನ್ನ ಮೀನಿಂಗ್ಫುಲ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಬಟ್ ಇಂಗ್ಲೀಷ್ ರೂಲ್ ಏನಂದ್ರೆ ಕಂಗ್ರಾಚುಲೇಷನ್ಸ್ ಬಂದ ಮೇಲೆ ಆನ್ ಅನ್ನೋದನ್ನೇ ಬಳಸಬೇಕು ಪರ್ಟಿಕ್ಯುಲರ್ ಆಗಿ, ಎಕ್ಸೆಪ್ಷನ್ಸ್ ಇಲ್ಲ ಅಲ್ಲಿ, ಆ ರೀತಿ ಇದೆ. ಹಾಗಾಗಿ ಅಲ್ಲಿ ಏನೇನು ಬಿಟ್ಕೋಬೇಕು, ಕಂಗ್ರಾಚುಲೇಷನ್ಸ್ ಆನ್ ಅನ್ನೋದನ್ನು ಬಳಸಬೇಕು ಫಾರ್ ಬದಲಿಗೆ. ಎಕ್ಸಾಂಪಲ್, ಕಂಗ್ರಾಚುಲೇಷನ್ಸ್ ಆನ್ ದ ನ್ಯೂ ಬೇಬಿ, ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಮ್ಯಾರೇಜ್, ಕಂಗ್ರಾಚುಲೇಷನ್ಸ್ ಆನ್ ಯುವರ್ ರಿಸಲ್ಟ್, ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಪ್ರಮೋಷನ್, ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಟ್ರಾನ್ಸ್ಫರ್. ಈ ಥರ ಸುಮಾರು ವಿಶಿಂಗ್ ಮಾಡುವಂಥ ಸಂದರ್ಭದಲ್ಲಿ ನಾವು ಫಾರ್ ಬದಲಿಗೆ ಆನ್ ಅನ್ನು ಬಳಸ್ಕೊಂಡು ಹೋಗುತ್ತೆ ಬೆಟರ್. ನೋಡಿ, ಇದನ್ನ ಈ ರೀತಿ ಸರಿ ಮಾಡ್ಕೋಬಹುದು. ಹೇಗೆ ಅಂದ್ರೆ, ನೋಯಿಂಗ್ ಇದೆಯಲ್ಲ, ಇದನ್ನ ನಾವಿಲ್ಲಿ ಸಿಂಪಲ್ ಟೆನ್ಸ್ ಕನ್ವರ್ಟ್ ಮಾಡ್ಕೊಳ್ತೀವಿ. ಹೇಗಾಗುತ್ತೆ? ಐ ಆಮ್ ನೋಯಿಂಗ್ ಬದಲಿಗೆ ಐ ನೋ ಯುವರ್ ಬ್ರದರ್, ಮತ್ತೆ ಕಂಗ್ರಾಚುಲೇಷನ್ಸ್ ಫಾರ್ ಅಂತಿದೆಯಲ್ಲ, ಇದ್ರ ಬದಲಿಗೆ ಇಲ್ಲಿ ಆನ್ ಅಂತ ಹಾಕೋದು. ಕಂಗ್ರಾಚುಲೇಷನ್ಸ್ ಆನ್ ಇಸ್ ಪ್ರಮೋಷನ್. ಸೊ ಸಿಂಪಲ್. ಈ ಫಸ್ಟ್ ಮಿಸ್ಟೇಕ್ಸ್ ಅಲ್ಲಿ ING ಫಾರ್ಮ್ ಅನ್ನ ತೆಗೆದು ಸಿಂಪಲ್ ಮಾಡ್ಕೊಳ್ಳೋದು. ಇಲ್ಲಿ ಕಂಗ್ರಾಚುಲೇಷನ್ಸ್ ಅಂತಿದೆ, ಅಲ್ಲಿ ಫಾರ್ ಬರಲಿ ಆನ್ ಅಂತ ಹಾಕಿದ್ದೀವಿ. ಸೊ ಇಂಥದ್ದೇ ಮತ್ತಷ್ಟು ಎಕ್ಸಾಂಪಲ್ಸ್ ನೀವು ಮಾಡ್ತಾ ಹೋದ್ರೆ ನಿಮ್ಗೆ ಇನ್ನೂ ಕೂಡ ಮನವರಿಕೆ ಆಗುತ್ತೆ. ಸೊ ಲೆಟ್ ಅಸ್ ಗೋ ಟು ಥರ್ಡ್ ಒನ್. ಮಿಸ್ಟೇಕ್ ನಂಬರ್ 3, ಮಿಸ್ಸಿಂಗ್ ಹೌ ಬಿಫೋರ್ ಇನ್ಫಿನಿಟಿವ್. ಅಂದ್ರೆ ಹೌ ಅನ್ನುವಂಥ ವರ್ಡನ್ನು ಇನ್ಫಿನಿಟಿವ್ಗಳ ಮುಂದೆ ಬಳಸೋದನ್ನು ನಿಲ್ಲಿಸಿದ್ರೆ, ಮಿಸ್ ಮಾಡಿದ್ರೆ ತಪ್ಪಾಗುತ್ತೆ. ಹೇಗೆ? ಎಕ್ಸಾಂಪಲ್, ಈ ಡಸಂಟ್ ಅಂದ್ರೆ ಡಸ್ ನಾಟ್, ಶಾರ್ಟ್ ಫಾರ್ಮ್ ಬಂದಿದ್ದಿಲ್ಲ. ಈ ಡಸಂಟ್ ನೋ ಟು ರೈಡ್ ಎ ಬೈಕ್ ಅಂದರೆ ಅವನಿಗೆ ಬೈಕ್ ಓಡಿಸೋದು ಬರಲ್ಲ ಅಂತ ನಾವು ಕನ್ನಡದಲ್ಲಿ ನೇರವಾಗಿ ಹೇಳ್ಬಿಡ್ತೀವಿ. ಬಟ್ ಇಂಗ್ಲೀಷಲ್ಲಿ ಏನು ಗೊತ್ತಿರಲ್ವೋ ಅಥವಾ ಏನು ಗೊತ್ತಿರುತ್ತೋ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೌ ಅನ್ನೋದನ್ನು ನೋಡಿ, ಟು ರೈಡ್, ಟು ಬಳಸ್ತೀವಲ್ಲ ಅದಕ್ಕೂ ಮೊದಲೇ ಹೌ ಅನ್ನೋದನ್ನು ಬಳಸಲೇಬೇಕು. ನೋಡಿ, ಇದು ಸರಿ ಆಗುತ್ತೆ. ಈ ಡಸಂಟ್ ನೋ ಹೌ ಟು ರೈಡ್ ಎ ಬೈಕ್, ಅವನಿಗೆ ಬೈಕನ್ನು ಹೇಗೆ ಓಡಿಸ್ಬೇಕು ಅಂತ ಗೊತ್ತಿಲ್ಲ. ಇಲ್ಲಿ ನಿಂತು ಬೈಕ್ ಓಡಿಸೋದು ಗೊತ್ತಿಲ್ಲ ಅಂತ, ಇಲ್ಲಿ ಬೈಕನ್ನು ಹೇಗೆ ಓಡಿಸ್ಬೇಕು ಅಂತ ಗೊತ್ತಿಲ್ಲ ಅನ್ನೋದನ್ನು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಹಾಗೆ ಒಂದಷ್ಟು ನೀವು ಎಕ್ಸಾಂಪಲ್ಸ್ ನೋಡಿದ್ರೆ ನಿಮ್ಗೆ ಇನ್ನೊಂದಷ್ಟು ಅರ್ಥವಾಗುತ್ತೆ. ಶಿ ಡಸಂಟ್ ನೋ ಹೌ ಟು ಸ್ವಿಮ್, ಅವಳಿಗೆ ಗೊತ್ತಿಲ್ಲ ಹೇಗೆ ಸ್ವಿಮ್ ಮಾಡಬೇಕು ಅನ್ನೋದು. ಒನ್ ಮೋರ್, ಐ ನೋ ಹೌ ಟು ಡ್ರೈವ್ ಎ ಕಾರ್, ನನಗೆ ಗೊತ್ತು ಹೇಗೆ ಕಾರನ್ನು ಚಾಲನೆ ಮಾಡಬೇಕು, ಚಲಾಯಿಸಬೇಕು ಅಂತ. ಕಾರ್ನ ಡ್ರೈವ್ ಮಾಡೋದು ಹೇಗೆ ಅಂತ ಗೊತ್ತು ನನಗೆ. ಡು ಯು ನೋ ಹೌ ಟು ಮೇಕ್ ಟೀ, ಡು ಯು ನೋ ಹೌ ಟು ಮೇಕ್ ಟೀ, ಟೀಯನ್ನು ಮಾಡೋದು ಹೇಗೆ ಅಂತ ನಿಮ್ಗೆ ಗೊತ್ತಾ? ಟೀ ಮಾಡೋದು ಹೇಗೆ ಅಂದ್ಬಿಡ್ತೀವಿ, ಟೀನ ಹೇಗೆ ಮಾಡೋದು ಅಂತ ನಿಮ್ಗೆ ಗೊತ್ತಾ? ಸೊ ಇಂಥ ಎಲ್ಲ ಕಡೆ ಅಂದರೆ ಟು ಡ್ರೈವ್, ಟು ಮೇಕ್, ಟು ಸ್ವಿಮ್, ಇವೆಲ್ಲದರ ಮುಂದೆ ನಾವು ಹೌ ಅನ್ನೋದನ್ನು ಬಳಸಬೇಕು. ಬಳಸಲಿಲ್ಲ ಅಂದರೆ ಅದು ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಅನಿಸ್ಕೊಳ್ಳುತ್ತೆ ಇಂಗ್ಲೀಷಲ್ಲಿ. ಸೊ ಲೆಟ್ ಅಸ್ ಮೂವ್ ಟು ನೆಕ್ಸ್ಟ್ ಒನ್ ಮಿಸ್ಟೇಕ್. ಮಿಸ್ಟೇಕ್ ನಂಬರ್ 4 ಅಲ್ಲಿ ಸಿನ್ಸ್ ವರ್ಸಸ್ ಫಾರ್ ಅಂದರೆ ಕೆಲವೊಮ್ಮೆ ಸಿನ್ಸ್ ಜಾಗದಲ್ಲಿ ಫಾರ್ ಅನ್ನ ಬಳಸ್ತೀವಿ, ಫಾರ್ ಜಾಗದಲ್ಲಿ ಸಿನ್ಸ್ ಅನ್ನು ಬಳಸಬೇಕಾಗುತ್ತೆ. ಎಕ್ಸಾಂಪಲ್, ವಿ ಆರ್ ಲಿವಿಂಗ್ ಹಿಯರ್ ಸಿನ್ಸ್ 10 years. ಈ ಸೆಂಟೆನ್ಸ್ ಅನ್ನ ನಿಮ್ಮ ಮನೆಗೆ ಯಾರೋ ರಿಲೇಷನ್ಸ್ ಬಂದಾಗ ನಿಮ್ಮ ಅಜ್ಜಿಗೆ ಹೇಳಿದ್ರು ಅಂತ ಅನ್ಕೊಳ್ಳಿ. ವಿ ಆರ್ ಲಿವಿಂಗ್ ಹಿಯರ್ ಸಿನ್ಸ್ 10 years. ರಾಂಗ್ ಅಂತಾರೆ ಅವರು. ಏನು ಹೇಳಬೇಕಿತ್ತು ಅಂದರೆ ವಿ ಆರ್ ಲಿವಿಂಗ್ ಹಿಯರ್ ಫಾರ್ 10 years ಅಂತ ಹೇಳಬೇಕು. ಯಾಕೆ ರಾಂಗ್ ಅಂತಂದರೆ ಗ್ರಾಮರ್ ರೂಲ್ ಹೇಳುತ್ತೆ, ಸಿನ್ಸ್ ಅನ್ನೋದನ್ನ ಯಾವ್ದಾದ್ರು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಹೇಳಬೇಕು. ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನ ಬಳಸುವಾಗ ಅಂದರೆ 2015 ಅನ್ನೋ ಇಯರ್ ಅನ್ನ ಅಥವಾ ಒಂದು ಡೇಟ್ ಅನ್ನ, ಒಂದು ಮಂತ್ ಅಥವಾ ಒಂದು ಡೇ ಅನ್ನ ಬಳಸುವಾಗ ನಾವು ಸಿನ್ಸ್ ಅನ್ನ ಬಳಸಬೇಕಾಗುತ್ತೆ. ಅದರ್ವೈಸ್ ಫಾರ್ ಡ್ಯೂರೇಷನ್ ಆರ್ ಪೀರಿಯಡ್ ಅನ್ನ ಹೇಳುವಾಗ ನಾವು ಫಾರ್ ಅಂತ ಬಳಸಬೇಕು. ಎಕ್ಸಾಂಪಲ್, 10 years ಇಂದ, 5 hours ಇಂದ ಅಂತ ಹೇಳುವಾಗ ಈ ರೀತಿ ಬರ್ತದೆ. ಇನ್ನೊಂದೆರಡು ಎಕ್ಸಾಂಪಲ್ ನೋಡಿ ಅರ್ಥ ಆಗುತ್ತೆ. ಐ ಹ್ಯಾವ್ ಬೀನ್ ವೇಟಿಂಗ್ ಸಿನ್ಸ್ 9 o'clock. ನಾನು 9 ಗಂಟೆಯಿಂದನೂ ವೆಯ್ಟ್ ಮಾಡ್ತಾ ಇದ್ದೀನಿ. ಸಿ ಹ್ಯಾಸ್ ವರ್ಕ್ಡ್ ಹಿಯರ್ ಫಾರ್ 3 years. ಅವಳು 3 ವರ್ಷಗಳಿಂದ
ಸುಮಾರು 3 ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದಾಳೆ. ಇದು ಡ್ಯೂರೇಷನ್ ಅನ್ನು ತೋರಿಸುತ್ತೆ. ಇಲ್ಲಿ ಸೀನ್ಸ್ 9 o'clock ಅನ್ನೋದು ಪರ್ಟಿಕ್ಯುಲರ್ ಪಾಯಿಂಟ್ ಅನ್ನೋದನ್ನು ತೋರಿಸುತ್ತೆ. ಹಾಗಾಗಿ ಇದು ಒಂದು ಮಿಸ್ಟೇಕ್ ಆಗುತ್ತೆ. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಮಿಸ್ಟೇಕ್. ಮಿಸ್ಟೇಕ್ ನಂಬರ್ 5 ಏನಂದ್ರೆ, ನಾವು ಆ್ಯಪ್ಸ್ ಮತ್ತು ಪ್ಲಾಟ್ಫಾರ್ಮ್ಸ್ ಬಗ್ಗೆ ಮಾತಾಡುವಾಗ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಬಗ್ಗೆ ಮಾತಾಡುವಾಗ ರಾಂಗ್ ಪ್ರಿಪೋಸಿಷನ್ ಬಳಸ್ತೀವಿ. ಹೇಗೆ? ಎಕ್ಸಾಂಪಲ್, ನಮ್ಮ ಆಫೀಸಲ್ಲಿ ಅಥವಾ ಯಾವುದೋ ಒಂದು ಕಡೆ ಬಾಸ್ ಹೇಳ್ತಾರೆ, ಸೆಂಡ್ ಮೀ ದ ಫೈಲ್ ಇನ್ ವಾಟ್ಸಪ್ ಅಂತ ಹೇಳ್ತಾರೆ. ಅದು ರಾಂಗ್ ಆಗುತ್ತೆ. ಯಾಕೆ ಅಂದರೆ ಸೆಂಡ್ ಮೀ ಫೈಲ್ ಆನ್ ವಾಟ್ಸಪ್ ಅಂತ ಹೇಳಬೇಕು. ಯಾಕೆ ಅಂದರೆ ನಾವು ಆನ್ ಅಂದರೆ ಅವು ಆ್ಯಪ್ಗಳು ಮೇಲೇ ಇರ್ತವೆ. ಹಾಗಾಗಿ ಗ್ರಾಮರ್ ರೂಲ್ ಏನು ಹೇಳುತ್ತೆ, ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆ್ಯಂಡ್ ಯೂಟ್ಯೂಬ್ ಇಂತಹ ಪ್ಲಾಟ್ಫಾರ್ಮ್ಸ್ ಜೊತೆ ಯಾವಾಗಲೂ ಆನನ್ನೇ ಬಳಸಿ, ಇನ್ ಅಲ್ಲ. ಯಾಕೆಂದರೆ ಇನ್ ಅನ್ನೋದನ್ನು ಒಳಗಿನ ಸ್ಪೇಸ್ಗೆ ಬಳಸೋದು ತುಂಬ ಉಚಿತ. ಹಾಗಾಗಿ ಇನ್ನೊಂದೆರಡು ಎಕ್ಸಾಂಪಲ್ ನೋಡಿ. ಐ ಸಾ ಯುವರ್ ಪೋಸ್ಟ್ ಆನ್ ಇನ್ಸ್ಟಾಗ್ರಾಮ್, ಲೆಟ್ ಅಸ್ ಟಾಕ್ ಆನ್ ವಿಡಿಯೋ ಕಾಲ್. ಸೊ ಜನರಲ್ ಆಗಿ ನಾವು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಆನ್ ಅನ್ನೋದನ್ನೇ ಬಳಸ್ಕೊಂಡು ನಾವು ಸೆಂಟೆನ್ಸನ್ನು ಮಾಡಿದ್ರೆ ಬೆಟರ್. ಸೊ ಲೆಟ್ ಅಸ್ ಮೂವ್ ಟು ನೋ ದ ನೆಕ್ಸ್ಟ್ ಮಿಸ್ಟೇಕ್. ಮಿಸ್ಟೇಕ್ ನಂಬರ್ 6 ಏನಾಗುತ್ತೆ ಅಂದರೆ, ಕಸಿನ್ ಬ್ರದರ್ ಆರ್ ಕಸಿನ್ ಸಿಸ್ಟರ್ ಅಂತ ಒಟ್ಟಿಗೆ ಬಳಸುವಂಥದ್ದು. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಮೈ ಕಸಿನ್ ಬ್ರದರ್ ಕಿರಣ್. ರಾಂಗ್ ಅಂತ. ಯಾಕೆ ನೋಡೋಣ. ದಿಸ್ ಈಸ್ ಮೈ ಕಸಿನ್ ಕಿರಣ್, ದಿಸ್ ಇಸ್ ದ ರೈಟ್ ಫಾರ್ಮ್. ಯಾಕೆ ಅನ್ನೋದನ್ನ ಗ್ರಾಮರ್ ರೂಲ್ಸ್ ಹೇಳುತ್ತೆ ಕೇಳಿ. ಗ್ರಾಮರ್ ರೂಲ್, ಇಂಗ್ಲೀಷ್ನಲ್ಲಿ ಕಸಿನ್ ಅನ್ನೋ ವರ್ಡ್ ಒಂದೇ ಸಾಕು. ನೋಡಿ, ಇಲ್ಲಿ ಕಸಿನ್ ಅನ್ನೋ ವರ್ಡ್ ಒಂದೇ ಸಾಕು. ಅದ್ರ ಮುಂದೆ ಅವ್ರಿಗೆ ಹೆಣ್ಣಾಗಿರಲಿ ಗಂಡಾಗಿರಲಿ ಬ್ರದರ್ ಅಥವಾ ಸಿಸ್ಟರ್ ಅಂತ ಸೇರಿಸುವಂಥ ಅವಶ್ಯಕತೆ ಇಲ್ಲ. ಇದು ಇಂಡಿಯನ್ ಇಂಗ್ಲೀಷ್ನಲ್ಲಿ ಮಾತ್ರ ಬಳಕೆಯಲ್ಲಿದೆ. ಅಂದರೆ ಗ್ಲೋಬಲ್ ಲೆವೆಲಲ್ಲಿ ಇಂಗ್ಲೀಷ್ನಲ್ಲಿ ಅದು ಕಸಿನ್ ಅನ್ನೋ ವರ್ಡ್ ಅಂಡರ್ಸ್ಟುಡ್. ಹಾಗಾಗಿ ನಾವು ಅದಕ್ಕೆ ಸಿಸ್ಟರ್ ಅಥವಾ ಬ್ರದರ್ ಅಂತ ಸೇರಿಸುವಂಥ ನೆಸೆಸಿಟಿ ಇಲ್ಲ. ಒನ್ ಮೋರ್ ಎಕ್ಸಾಂಪಲ್, ಮೈ ಕಸಿನ್ ಈಸ್ ಕಮಿಂಗ್ ಫಾರ್ ದ ವೆಡ್ಡಿಂಗ್. ಇಷ್ಟಂದರೆ ಅಂಡರ್ಸ್ಟುಡ್. ಸೊ ಲೆಟ್ ಅಸ್ ಮೂವ್ ಆನ್ ಟು ನೋ ದ ನೆಕ್ಸ್ಟ್ ಮಿಸ್ಟೇಕ್. ಮಿಸ್ಟೇಕ್ ನಂಬರ್ 7, ಅನ್ನೆಸೆಸರಿ ಪ್ರಿಪೋಸಿಷನ್ ವಿತ್ ದ ವರ್ಡ್ ರೀಚ್. ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ಸರ್, ಐ ಆಮ್ ರೀಚಿಂಗ್ ಟು ದ ಆಫೀಸ್ ಇನ್ 5 minutes ಅಂತ ಹೇಳ್ತಾರೆ ಯಾರಾದ್ರು ನೀವು ಕಾಲ್ ಮಾಡಿದ್ರೆ. ಅದು ರಾಂಗ್ ಆಗಿ ಗೋಚರಿಸುತ್ತೆ. ಯಾಕೆ ಅಂತಂದರೆ, ಸರ್, ಐ ಆಮ್ ರೀಚಿಂಗ್ ದ ಆಫೀಸ್ ಇನ್ 5 minutes, ದಿಟ್ಸ್ ಇನಫ್. ಯಾಕೆಂದರೆ ಗ್ರಾಮರ್ ರೂಲ್ ಹೇಳುತ್ತೆ, ರೀಚ್ ಅನ್ನೋದು ತಲುಪೋದು ಎಂದು ಅರ್ಥ ಕೊಡುತ್ತೆ. ಅದರೊಡನೆ ಟು ಅನ್ನೋದನ್ನು ಮತ್ತೊಮ್ಮೆ ಸೇರಿಸಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲೇನೆ ಗೊತ್ತಾಗುತ್ತೆ ಅವರು ರೀಚ್ ಆಗಿದ್ದಾರೆ, ರೀಚ್ ಆಗ್ತಾರೆ ಅಂತ. ಸೊ ರೀಚ್ ಈಗಾಗಲೇ ಡೈರೆಕ್ಷನ್ನ ತನ್ನ ಒಳಗಡೆ ಇಟ್ಕೊಂಡಿರೋದ್ರಿಂದ ಮತ್ತೆ ನಮಗೆ ಟು ಅಥವಾ ವಿತ್ ಅಥವಾ ಆನ್ ಮತ್ತೇನು ಪ್ರಿಪೋಸಿಷನ್ ಬೇಕೋ ಸೇರಿಸೋ ಅವಶ್ಯಕತೆ ಇಲ್ಲ. ಇನ್ನೆರಡು ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವಿ ವಿಲ್ ರೀಚ್ ದ ಸ್ಟೇಷನ್ ಬೈ 6 PM. ಸಿ ರೀಚ್ಡ್ ಹೋಮ್ ಸೇಫ್ಲಿ. ಅಂದರೆ 6 ಗಂಟೆ ಅಷ್ಟೊತ್ತಿಗೆ ನಾವು ರೀಚ್ ಆಗಿರ್ತೀವಿ. ಆಕೆ ಸುರಕ್ಷಿತವಾಗಿ ರೀಚ್ ಆಗಿದ್ದಾಳೆ ಮನೆಗೆ. ಸೊ ಲೆಟ್ ಅಸ್ ಮೂವ್ ಆನ್ ಟು ನೋ ಮಿಸ್ಟೇಕ್ ನಂಬರ್ 8 ಏನಾಗುತ್ತೆ ಅಂದರೆ, ಅನೇಕ ಬಾರಿ ಐ ಆಮ್ ಅಗ್ರಿ ಇನ್ಸ್ಟೆಡ್ ಆಫ್ ಐ ಅಗ್ರಿ ಅಂತ ಆಗುತ್ತೆ. ಅಂದರೆ ಐ ಅಗ್ರಿ ಅಂತ ಬಳಸಿದ್ರೆ ಸಾಕಿರುತ್ತೆ, ಅಲ್ಲೆಲ್ಲ ಐ ಆಮ್ ಅಗ್ರಿ ಅಂತ ಬಳಸೋದ್ರಿಂದ ತಪ್ಪಾಗುತ್ತೆ. ಒಂದು ಎಕ್ಸಾಂಪಲ್ ನೋಡಿ. ಐ ಆಮ್ ಅಗ್ರಿ ವಿತ್ ಯುವರ್ ಪ್ಲ್ಯಾನ್ ಅನ್ನೋದು ರಾಂಗ್. ಸೊ ಕರೆಕ್ಟ್ ಫಾರ್ಮ್ ಏನು? ಐ ಅಗ್ರಿ ವಿತ್ ಯುವರ್ ಪ್ಲ್ಯಾನ್. ಯಾಕೆ ಅಂತ ನಿಮಗೆ ಗ್ರಾಮರ್ ರೂಲ್ ಹೇಳುತ್ತೆ. ಅಗ್ರಿ ಅನ್ನೋದು ಒಂದು ಆ್ಯಕ್ಷನ್ ವರ್ಡ್, ಐ ಮೀನ್ ವರ್ಬ್, ಕ್ರಿಯಾಪದ ಅಂತ ಏನು ಕರಿತೀವಿ ಕನ್ನಡದಲ್ಲಿ. ಅದು ಅಡ್ಜೆಕ್ಟಿವ್ ಅಲ್ಲ, ಗುಣವಾಚಕ ಅಲ್ಲ. ಹಾಗಾಗಿ ಅದರ ಮುಂದೆ ಆ್ಯಮ್, ಈಸ್, ಆರ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ಸನ್ನು ಸೇರಿಸೋ ಅವಶ್ಯಕತೆ ಇಲ್ಲ. ಕನ್ನಡದ ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡುವಂತಹ ಕಾರಣಗಳಿಂದಾಗಿ ಇಂಥ ಮಿಸ್ಟೇಕ್ಸ್ ಆಗುತ್ತೆ. ಸೊ ನೋಡ್ಕೊಂಡು ಮಾಡೋದು ತುಂಬ ಒಳ್ಳೆಯದು. ಇನ್ನೆರಡು ಎಕ್ಸಾಂಪಲ್ ನೋಡಿದ್ರೆ ಇನ್ನೊಂದಷ್ಟು ಮನವರಿಕೆ ಆಗುತ್ತೆ. ವಿ ಅಗ್ರಿ ವಿತ್ ದ ನ್ಯೂ ರೂಲ್. ಒನ್ ಮೋರ್, ಈ ಡಸಂಟ್ ಅಗ್ರಿ ವಿತ್ ಮೀ. ಸೊ ಇಲ್ಲಿ ಡೈರೆಕ್ಟಾಗಿ ಬೇಸ್ ಫಾರ್ಮಲ್ಲಿ ಏನಿರುತ್ತೋ ಈ ಅಗ್ರಿ ಅನ್ನೋ ವರ್ಡ್ ಅಷ್ಟನ್ನು ಸೇರಿಸಿದ್ರೆ ಸಾಕು. ಸೊ ಲೆಟ್ ಅಸ್ ಮೂವ್ ಆನ್ ಟು ನೋ. ಇವತ್ತು ನಾವು ಅರ್ಥ ಮಾಡ್ಕೊಳ್ತಿರ್ತಕ್ಕಂಥ ಮಿಸ್ಟೇಕ್ ನಂಬರ್ 9 ಯಾವುದು ಅಂದರೆ, ವೆರಿ ವರ್ಸಸ್ ಮಚ್ ವಿತ್ ಕಂಪೇರೇಟಿವ್ಸ್. ಅಂದರೆ ನಾವು ಡಿಗ್ರಿ ಆಫ್ ಕಂಪೇರೇಟಿವ್ಸನ್ನ ಕಲಿಯುವಾಗ ಅಥವಾ ಆ ರಿಲೇಟೆಡ್ ಸೆಂಟೆನ್ಸ್ಗಳನ್ನ ಬಳಸುವಾಗ ಏನು ಮಿಸ್ಟೇಕ್ ಆಗುತ್ತೆ ಅಂತ ನೋಡೋಣ. ಸಿ ಈಸ್ ವೆರಿ ಟ್ಯಾಲರ್ ದ್ಯಾನ್ ಮೀ ಅನ್ನೋದು ರಾಂಗ್ ಆಗುತ್ತೆ. ಕರೆಕ್ಟ್ ಫಾರ್ಮ್ ಏನು? ಸಿ ಈಸ್ ಮಚ್ ಟ್ಯಾಲರ್ ದ್ಯಾನ್ ಮೀ. ಕಾರಣ ಏನು? ಗ್ರಾಮರ್ ರೂಲ್ ಇರುತ್ತೆ ಬನ್ನಿ. ಕಂಪ್ಯಾರಿಟಿವ್ ವರ್ಡ್ಸ್ ಆದಂತಹ ಟ್ಯಾಲರ್, ಬಿಗ್ಗರ್, ಫಾಸ್ಟರ್ ಇವುಗಳ ಜೊತೆ
ವೆರಿ ಅನ್ನುವಂಥದ್ದನ್ನು ಬಳಸಬಾರ್ದು. ಬದಲಿಗೆ MUCH ಮಚ್ ಅಥವಾ FAR ಫಾರ್ ಅಥವಾ ಅಲಾಟ್ ಬಳಸಬೇಕು. ಕಾರಣ ಏನು? ವೆರಿ ಅನ್ನೋದು ಪ್ಲೈನ್ ಅಡ್ಜೆಕ್ಟಿವ್ಸ್, ಅಂದರೆ ನೇರವಾದಂತಹ ನಾಮವಿಶೇಷಣ ಪದ ಅಥವಾ ಗುಣವಾಚಕ ಅಂತ ಕರಿತೀವಿ. ಅವುಗಳ ಜೊತೆ ಮಾತ್ರ ವೆರಿ ಟಾಲ್, ವೆರಿ ಗುಡ್ ಅನ್ನೋದನ್ನು ಬಳಸಿದ್ರೆ ಸರಿ ಹೋಗ್ತದೆ. ಇನ್ನೊಂದೆರಡು ಎಕ್ಸಾಂಪಲ್ ನೋಡಿ. ದ ಬ್ಯಾಗ್ ಈಸ್ ಮಚ್ ಚೀಫರ್ ದ್ಯಾನ್ ದಟ್ ಒನ್. ಐ ಆಮ್ ರಿಪೀಟಿಂಗ್, ದ ಬ್ಯಾಗ್ ಈಸ್ ಮಚ್ ಚೀಫರ್ ದ್ಯಾನ್ ದಟ್ ಒನ್. ಅಂದರೆ ಅದಕ್ಕಿಂತ ಈ ಬ್ಯಾಗು ತುಂಬ ಚೀಫರ್ ಆಗಿದೆ, ಕಡಿಮೆ ರೇಟಿಗೆ ಸಿಗ್ತದೆ. ಈ ರನ್ಸ್ ಮಚ್ ಫಾಸ್ಟರ್ ದ್ಯಾನ್ ಇಸ್ ಬ್ರದರ್. ಈತ ಅವನ ಬ್ರದರ್ಗಿಂತ ತುಂಬ ಫಾಸ್ಟಾಗಿ, ವೇಗವಾಗಿ ಓಡುವಂಥ ಓಟಗಾರ ಅಂತ ಅರ್ಥ ಆಗುತ್ತೆ. ಸೊ ನಿಮಗೆ ಏನು ವರ್ಡ್ ತುಂಬ ವರ್ಡ್ಸ್ ಅಂತ ಅನಿಸಿದ್ರೆ ಏನು ಮಾಡಿ, ಕನ್ಫ್ಯೂಷನ್ ಆದರೆ ಪಾಸ್ ಮಾಡಿ ಅಥವಾ ಇನ್ನೊಂದು ಸಾರಿ ರಿವೈಂಡ್ ಮಾಡಿ ನೋಡಿದ್ರೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಲೆಟ್ ಅಸ್ ನೋ ದ ಲಾಸ್ಟ್ ಮಿಸ್ಟೇಕ್ ಆಫ್ ದಿಸ್ ವಿಡಿಯೋ. ಇವತ್ತಿನ ಪಾಠದ ನಂಬರ್ 10th ಮಿಸ್ಟೇಕ್ ಏನಪ್ಪ ಅಂದರೆ ವರ್ಡ್ ಆರ್ಡರ್ ಇನ್ ಎಂಬೆಡೆಡ್ ಕ್ವಶನ್ಸ್. ಏನಾಗಂದ್ರೆ ಎಂಬೆಡೆಡ್ ಅಂದರೆ ಒಂದು ಕ್ವಶನ್ ಒಳಗಡೆ ಇನ್ನೊಂದು ಕ್ವಶನ್ ಬಂದರೆ ಅದನ್ನು ಎಂಬೆಡೆಡ್ ಕ್ವಶನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ಡು ಯು ನೋ ವೇರ್ ಈಸ್ ದ ಬಸ್ ಸ್ಟ್ಯಾಂಡ್? ಐ ರಿಪೀಟ್, ಡು ಯು ನೋ ವೇರ್ ಈಸ್ ದ ಬಸ್ ಸ್ಟ್ಯಾಂಡ್? ಇದು ರಾಂಗ್. ಯಾಕೆ ರಾಂಗು ಅಂದರೆ ಕರೆಕ್ಟ್ ಫಾರ್ಮ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಡು ಯು ನೋ ವೇರ್ ದ ಬಸ್ ಸ್ಟ್ಯಾಂಡ್ ಈಸ್? ಇಲ್ಲೇನಾಗಿದೆ, ವರ್ಡ್ ಆರ್ಡರ್ ಚೇಂಜ್ ಆಗಿದೆ. ದ ಬಸ್ ಸ್ಟ್ಯಾಂಡ್ ಈಸ್ ಅಂತ ಬರೋದ್ರ ಬದಲು ಈಸ್ ದ ಬಸ್ ಸ್ಟ್ಯಾಂಡ್ ಅಂತ ಆಗಿದೆ. ಕಾರಣ ಏನು ಅನ್ನೋದನ್ನ ಗ್ರಾಮರ್ ರೂಲ್ ನೋಡಿದಾಗ ಗೊತ್ತಾಗುತ್ತೆ ನೋಡಿ. ಒಂದು ಕ್ವಶನ್ ಇನ್ನೊಂದು ಕ್ವಶನ್ ಒಳಗಡೆ ಬಂದರೆ ಎಂಬೆಡೆಡ್ ಆದಾಗ ಒಳಗಿನ ಕ್ವಶನ್ನ ವರ್ಡ್ ಆರ್ಡರ್ ಬದಲಾಗುತ್ತೆ. ಹೆಲ್ಪಿಂಗ್ ವರ್ಬ್, ಮೇಯ್ನಾಗಿ ಹೆಲ್ಪಿಂಗ್ ವರ್ಬ್ ಅಥವಾ ಮೋಡಲ್ ವರ್ಬ್ಸ್ ಅಂತ ಏನು ಕರಿತೀವೋ, ಕೆಲವೊಮ್ಮೆ ಇಮ್ಯಾಜಿನರಿ ವರ್ಬ್ಸ್ ಡು, ಡಸ್, ಡಿಡ್ ಇವುಗಳ ಆರ್ಡರ್ ಚೇಂಜ್ ಆಗುತ್ತೆ, ಇಂಟರ್ಚೇಂಜ್ ಆಗುತ್ತೆ ಅಷ್ಟೇ. ಸಬ್ಜೆಕ್ಟ್ ಮೊದಲು ಬಂದು ವರ್ಬ್ ಆಮೇಲೆ ಬರುತ್ತೆ. ಸಾಧಾರಣ ಕ್ವಶನ್ ಥರ ಅಲ್ಲ ಇದು. ಹಾಗಾಗಿ ಈ ಎರಡು ಕ್ವಶನ್ಸ್ ಮತ್ತು ಈ ಎಕ್ಸಾಂಪಲ್ಸ್ನ ನೋಡಿದಾಗ ನಮ್ಗೆ ಗೊತ್ತಾಯ್ತು. ಕ್ಯಾನ್ ಯು ಟೆಲ್ ಮಿ ವೇರ್ ದ ಬಸ್ ಸ್ಟೇಷನ್ ಈಸ್ ಅಥವಾ ಬಸ್ ಸ್ಟ್ಯಾಂಡ್ ಈಸ್? ಐ ಡೋಂಟ್ ನೋ ವೈ ಈ ಈಸ್ ಆ್ಯಂಗ್ರಿ. ಸ್ವಲ್ಪ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡೋರು ಕೂಡ ಈ ಮಿಸ್ಟೇಕ್ ಮಾಡ್ತಾರೆ. ಏನು, ಇಲ್ಲಿ ವೇರ್ ಈಸ್ ದ ಬಸ್ ಸ್ಟೇಷನ್ ಅಂತಲೇ ಅಂದ್ಬಿಡ್ತಾರೆ, ಇಲ್ಲಿ ಕೂಡ ವೈ ಈ ಈಸ್ ಆ್ಯಂಗ್ರಿ ಅಂತಾರೆ. ಸೊ ನೇರವಾದ ಜನರಲ್ ಕ್ವಶನ್ಗೆ ಸರಿ, ಒಂದು ಕ್ವಶನ್ ಒಳಗಡೆ ಇನ್ನೊಂದು ಕ್ವಶನ್ ಬರುವಾಗ ಏನಾಗುತ್ತೆ, ಈ ಎಂಬೆಡೆಡ್ ವರ್ಡ್ ಆರ್ಡರ್ಸ್ ಚೇಂಜ್ ಆಗುತ್ತೆ. ಸೊ ಸ್ನೇಹಿತರೆ, ಇಷ್ಟೊತ್ತು ನಾವು 10 ಮಿಸ್ಟೇಕ್ಸನ್ನು ಕಲ್ತ್ವಿ. ಸೊ ಒಂದು ಸಾರಿ ನಾವು ಎಲ್ಲವನ್ನ ರೀಕ್ಯಾಪ್ ಮಾಡ್ಕೊಂಡು ಬಂದ್ಬಿಡೋಣ. ನಂಬರ್ 1, ಸ್ಟೇಟಿವ್ ವರ್ಬ್ಸ್ಗೆ ING ಸೇರಿಸೋದು ಬೇಡ. ನಂಬರ್ 2, ಕಂಗ್ರ್ಯಾಚುಲೇಷನ್ಸ್ ಆದಮೇಲೆ ಆನ್ ಬರಬೇಕು. ನಂಬರ್ 3, ನೋ ಆದಮೇಲೆ ಹೌ ಟು ಅನ್ನೋದನ್ನು ಬಳಸಬೇಕು. ನಂಬರ್ 4, ಸಿನ್ಸನ್ನು ಪರ್ಟಿಕ್ಯುಲರ್ ಪಾಯಿಂಟಿಗೆ ಬಳಸಬೇಕು. ಫಾರ್ ಅನ್ನೋದನ್ನು ಪೀರಿಯಡ್ ಅಥವಾ ಡ್ಯೂರೇಷನ್ ಬಳಸಬೇಕು. ನಂಬರ್ 5, ಆ್ಯಪ್ಸ್ ಅಥವಾ ಪ್ಲಾಟ್ಫಾರ್ಮ್ಸ್ ಜೊತೆ ಸೆಂಟೆನ್ಸ್ ಮಾಡುವಾಗ ಆನ್ ಬಳಸಬೇಕು, ಇನ್ ಅಲ್ಲ. ನಂಬರ್ 6, ಕಸಿನ್ ಅನ್ನೋ ಒಂದೇ ವರ್ಡ್ ಸಾಕು, ಕಸಿನ್, ಬ್ರದರ್, ಸಿಸ್ಟರ್ ಬೇಕಾಗಿಲ್ಲ. 7th, ರೀಚ್ಗೆ ಟು ಅನ್ನುವಂಥದ್ದನ್ನು ಸೇರಿಸೋ ನೆಸೆಸಿಟಿ ಇಲ್ಲ. ನಂಬರ್ 8, ಅಗ್ರಿ ಅನ್ನೋದು ಸ್ವತಃ ವರ್ಬ್, ಅದಕ್ಕೆ ಬೇರೆ ಯಾವುದೇ ING ಫಾರ್ಮ್ ಬೇಕಿಲ್ಲ. ನಂಬರ್ 9, ಕಂಪ್ಯಾರಿಟಿವ್ಗೆ ಮಚ್ ಅನ್ನೋದನ್ನು ಸೇರಿಸ್ಬೇಕು ಹೊರತು ವೆರಿ ಅನ್ನೋದನ್ನು ತಗೋಬಾರ್ದು. ನಂಬರ್ 10, ಎಂಬೆಡೆಡ್ ಕ್ವಶನ್ಸ್ನಲ್ಲಿ ಸಬ್ಜೆಕ್ಟ್ ಮೊದಲು ಬರ್ತದೆ, ವರ್ಬು ಎಂಡಲ್ಲಿ ಬರುತ್ತೆ. ಸೊ ಸ್ನೇಹಿತರೆ, ಇಷ್ಟೊತ್ತು ನೀವು ಜನರಲ್ ಆಗಿ ಫ್ಲೂಯೆಂಟಾಗಿ ಇಂಗ್ಲೀಷ್ ಮಾತಾಡೋರು ಕೂಡ ಮಾಡುತ್ತಿರುವಂತಹ 10 ಮಿಸ್ಟೇಕ್ಸನ್ನು ಕಲ್ತ್ಕೊಂಡ್ರಿ. ಸೊ ಡೈಲಿ ನೀವು ಮಲಗೋಕೆ ಮುಂಚೆ ಅಥವಾ ಯಾವಾಗ ನಿಮಗೆ ಫ್ರೀ ಟೈಮ್ ಅನ್ಸುತ್ತೋ ಡೈಲಿ ಈ ಕರೆಕ್ಟ್ ಸೆಂಟೆನ್ಸಸ್ ಏನು ಕರೆಕ್ಟ್ ಮಾಡಿದ್ವಿ ಇವನ್ನೆಲ್ಲ ಒಂದ್ಸಾರಿ ಹೇಳ್ಕೊಳ್ತಾ ಅಭ್ಯಾಸ ಮಾಡಿದ್ರೆ 1 ವೀಕಲ್ಲಿ ಗ್ಯಾರಂಟಿ ಆ ಎಲ್ಲವನ್ನು ನೀವು ರಿಯಲೈಸ್ ಮಾಡ್ಕೋತೀರಿ. ಇನ್ಯಾವತ್ತೂ ಕೂಡ ಮಿಸ್ಟೇಕ್ಸನ್ನು ಮಾಡೋದಿಲ್ಲ. ಸೊ ಇಂಥದ್ದೇ ಒಳ್ಳೆಯ ಗ್ರಾಮೆಟಿಕಲ್ ಅಥವಾ ಮಿಸ್ಟೇಕ್ಸ್ ಮಾಡದ ಹಾಗೆ ನಾವು ಇಂಗ್ಲೀಷನ್ನು ಬಳಸಬೇಕು ಅನ್ನೋದಾದರೆ ವಾಚ್ ಅವರ್ ವಿಡಿಯೋಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.